ಬೌರಿಂಗ್ ಆಸ್ಪತ್ರೆ ತಡೆಗೋಡೆ ಕ್ವಾಲಿಟಿ ಚೆಕ್ಗೆ ಆದೇಶ. ನ್ಯೂಸ್ 18ಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ವರದಿ ಕೊಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಹೇಗಿದೆ ಕ್ವಾಲಿಟಿ ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ಏನು ಮಾಡ್ತಾರಪ್ಪ? ಸಚಿವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೋಡೋಣ. ಮಳೆಗೆ ತಡೆಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಇದೀಗ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಚಿವರಾಗಿರುವಂಥ ಶರಣ ಪ್ರಕಾಶ್ ಪಾಟೀಲ್ ಅವರನ್ನು ಮಾತಾಡ್ಸೋಣ. ಸರ್, 7 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಘಟನೆ ಬಗ್ಗೆ ಏನು ಮಾಹಿತಿ ತಗೊಂಡ್ರೆ? ನೋಡಿ, ಈಗ ಅದೇ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಈಗ ಇಂಜಿನಿಯರ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಇದು ಕಾಂಪೌಂಡ್ ವಾಲ್ ಭಾಳ ಹಳೇದಿದೆ, ಅದಕ್ಕೆ ಸ್ಟ್ರೆಂತ್ ಬಗ್ಗೆ ಒಂದು ಚೆಕ್ ಮಾಡಿ ಒಂದು ರಿಪೋರ್ಟ್ ಕೂಡ ಕೇಳಿದ್ದೀವಿ. ಮತ್ತು ಅಲ್ಲಿ ಕುಸಿದಿರ್ತಕ್ಕಂಥ ಗೋಡೆಗೆ ಏನು ಕಾರಣ ಅಂತಕ್ಕಂಥದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಸರ್, ಸಾಕಷ್ಟು ಬಾರಿ ಬೌರಿಂಗ್ ಆಸ್ಪತ್ರೆಯಿಂದ ಹಳೆ BBMPಗೆ ಇದನ್ನು ತೆರವು ಮಾಡಿ ಅಂದರೆ ಫುಟ್ಪಾತನ್ನು ತೆರವು ಮಾಡಿ ಅಂತ ನೋಟಿಸ್ ಪತ್ರಗಳನ್ನು ಬರೆದಿದ್ರಂತೆ. ಸೊ ನಿಜಾನಾ ಸರ್? ಏನು ಉತ್ತರ ಬಂದಿತ್ತಾಗ? ಈಗ ಅದ್ರ ಬಗ್ಗೆ ಅಟ್ ದಿಸ್ ಜಂಕ್ಷನ್ ಐ ಡೋಂಟ್ ವಾಂಟ್ ಟು ಕಮೆಂಟ್, ಬಟ್ ಯು ಸಿ ವಾಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್ ಅಟ್ ದಿಸ್ ಜಂಕ್ಷನ್ ಇಸ್ ನೀಡ್ ಟು ಸಿ ದಟ್ ಅವರ್ ವಾಲ್ಸ್ ಆರ್ ಗುಡ್. ಸರ್, ಅದೇ ಅವರು ಬೀದಿ ಬದಿ ವ್ಯಾಪಾರಿಗಳನ್ನು ಮಾತಾಡ್ಸಿದ್ರು ಸರ್, ಏನು ಹೇಳಿದ್ರು ಅವರು? ಇಲ್ಲ, ಅವ್ರು ಯಾರೂ ಇರಲಿಲ್ಲ ಪಾಪ ಇಲ್ಲಿ. ಅಲ್ಲ, ನಾವು ಮಾತಾಡ್ಸುವಾಗ ಒಳಗಡೆ ಮಣ್ಣು ತಂದು ತುಂಬಿದ್ರು, ಆ ಪ್ರೆಷರ್ಗೆ ಹೊರಗಡೆ ಇಲ್ಲ. ಈಗ ಯಾವುದು ಅದು ಮಣ್ಣು ತಂದು ಈಗ ರೀಸೆಂಟಾಗಿ ಯಾವುದು ಮಾಡಿರಲಿಲ್ಲ, ಅದೆಲ್ಲ ಹಳೇದು. ಅದು ಡಿಫ್ರೆಂಟ್ ಲೆವೆಲ್ ಇದೆ. ಮತ್ತು ಈಗ ಯಾವ ರೀಸೆಂಟ್ಲಿ ಯಾವುದು ಕೆಲಸ ಆಗಿಲ್ಲ. ಈಗ ಮತ್ತೆ ಕ್ವಾಲಿಟಿ ಚೆಕ್ ಏನಾದ್ರು ಮಾಡಕ್ಕೆ ಹೇಳಿದ್ದೀನಿ. ಉಳಿದಿರೋ ವಾಲ್ಗೆ ಆಲ್ ದಮ್ ಟು ಚೆಕ್ ದ ಕ್ವಾಲಿಟಿ ಆಫ್ ದ ವಾಲ್, ಯಾಕಂದ್ರೆ ದಿಸ್ ಕುಡ್ ಬಿ ಡಿಸಾಸ್ಟರ್ ಪಾಯಿಂಟ್ ಇನ್ ಫ್ಯೂಚರ್ ಅನ್ನೋದಕ್ಕೆ ವಿಲ್ ಟೇಕ್ ಎ ರಿಪೋರ್ಟ್ ಆನ್. ಸಚಿವರಾಗಿರುವಂತಹ ಶರಣ ಪ್ರಕಾಶ್ ಅವರ ಮಾತು ಅಂದ್ರೆ ಇನ್ ಮುಂದಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಉಳಿದಿರುವಂತಹ ತಡೆಗೋಡೆಗಳ ಒಂದು ಕ್ವಾಲಿಟಿ ಚೆಕ್ನ ವರದಿಯನ್ನು ಕೂಡ ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ ಅಂತ ಅವ್ರು ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಇಂಥರ ದುರಂತ ಆಗಬೇಕು, ಯಾರಾದರೂ ಸಾವನ್ನಪ್ಪಬೇಕು, ಮಾಧ್ಯಮದಲ್ಲಿ ತೋರಿಸ್ಬೇಕು, ಅವಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬರಬೇಕು, ಅದಾದ್ಮೇಲೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಚಾಳಿ ಇವರಿಗೆ ಇನ್ನೇನು ಅಲ್ಲ. ಯಾಕೆಂದ್ರೆ ನಾವು ಪ್ರತಿದಿನ ಅಭಿಯಾನವನ್ನ ಮಾಡ್ತಾ ತೋರಿಸ್ತಾ ಇದ್ದೀವಿ ನೋಡಿ, ಆಗ್ಲೋ ಈಗ್ಲೋ ಬೀಳುವಂತ ಶಾಲೆ ಕಟ್ಟಡಗಳು ಅಂತ. ಅದಕ್ಕೆ ಎಚ್ಚೆತ್ಕೊಳ್ಳಲ್ಲ, ಅದಕ್ಕೆ ಕಣ್ಣು ಮೂಗು ಬಾಯಿ ಇಲ್ಲದೆ ಇರುವಂತ ಸರ್ಕಾರ, ಮುಖ್ಯಮಂತ್ರಿ, DCM. ಇಲ್ಲಿ ಏನಾದರೂ ಅನಾಹುತ ಆದಾಗ ಏನ್ರಿ ಮಾಡ್ತಾ ಇದ್ರಿ ಅಧಿಕಾರಿಗಳು ಅಂತ ಕೇಳ್ತಾರೆ. ಹೇಗಿದೆ ಪರಿಸ್ಥಿತಿ ಅಲ್ಲಿ? ಈಗ ಏನು ಹೇಳ್ತಾ ಇದ್ದಾರೆ? ಈಗ ಅಟ್ಲೀಸ್ಟ್ ಈಗಲಾದ್ರೂ ಸರಿಪಡಿಸುವಂತ ಕೆಲಸಕ್ಕೆ ಸೂಚನೆ ಕೊಡ್ತಾರ ಬೇರೆ ಬೇರೆ ಕಡೆ ಇಂಥ ಸಮಸ್ಯೆ ಇರುವಂತ ಕಡೆ? ಪೃಥ್ವಿ, ಈಗಷ್ಟೇ ನ್ಯೂಸ್ 18ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ಒಂದು ಮಾತನ್ನೇ ಹೇಳಿದ್ರು. ನಾನು ಇಡೀ ಗೋಡೆಯ ಕ್ವಾಲಿಟಿ ಚೆಕ್ ಅನ್ನ ಮಾಡಿ ಒಂದು ವರದಿಯನ್ನು ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕ್ವಾಲಿಟಿ ಚೆಕ್ ಮಾಡೋ ಅಗತ್ಯ ಇದೆಯಾ ಅನ್ನುವಂಥದ್ದು ನ್ಯೂಸ್ 18ನ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಬಲಭಾಗ ಮತ್ತು ಎಡಭಾಗದಲ್ಲಿ ತಡೆಗೋಡೆ ಇದೆ. ಈ ತಡೆಗೋಡೆಯನ್ನು ಏನು ಅಂತ ಕ್ವಾಲಿಟಿ ಚೆಕ್ ಮಾಡಬೇಕು. ನಮ್ಗೆ ಇಲ್ಲಿ ಮೇಲ್ನೋಟಕ್ಕೆ ಇದು ವಾಲ್ ಇದೆ, ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದು ವಾಲ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಯಾವ ಇಂಜಿನಿಯರ್ಗಳ ಅಗತ್ಯನೂ ಇಲ್ಲ, ಅಥವಾ ಯಾವ ಎಕ್ಸ್ಪರ್ಟ್ಗಳ ಅಗತ್ಯನೂ ಇಲ್ಲ. ಕಾಮನ್ ಸೆನ್ಸ್ ಇದ್ದಂಥ ಜನರಿಗೆ ಇದು ವಾಲ್ ಇದೆ, ಇದರಿಂದ ಅನಾಹುತ ತಪ್ಪಿದ್ದಲ್ಲ ಅಂತ ಅರ್ಥ ಆಗುತ್ತೆ. ಅದಾಗಿಯೂ ಕೂಡ ಕ್ವಾಲಿಟಿ ಚೆಕ್ ನಾಟಕವನ್ನ ಇವತ್ತು ಸರ್ಕಾರ, ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಕೇವಲ ಈ ಒಂದು ವಾಲ್ ಮಾತ್ರ ಅಲ್ಲ, ನನ್ನ ಎಡಭಾಗದಲ್ಲಿರುವಂಥ ವಾಲ್ ನೋಡಿ ಪೃಥ್ವಿ ನೀವು, ಇದು ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು. ಇದೇ ರೀತಿಯಾಗಿ ಬೌರಿಂಗ್ ಆಸ್ಪತ್ರೆಯ ಸುತ್ತಲೂ ಇರುವಂತಹ ಅಷ್ಟು ಈ ಇಡೀ ಗೋಡೆ ಇದೇ ರೀತಿಯಾಗಿರುವಂತಹ ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಕೇವಲ ಅಲ್ಲಿ ನಿನ್ನೆ ಬಿದ್ದಿರುವಂಥ ಒಂದು ತಡೆಗೋಡೆ ಮಾತ್ರ ಅಲ್ಲ, ಅದಕ್ಕೆ ಹೊಂದಿಕೊಂಡು ಇಡೀ ಬೌರಿಂಗ್ ಆಸ್ಪತ್ರೆ ಸುತ್ತಲೂ ಏನು ತಡೆಗೋಡೆ ಇದೆ ಅದು ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಾಲಿ ನಿಂತಿದೆ ಅನ್ನೋದು ನಮಗಿಲ್ಲಿ ಗ್ರೌಂಡ್ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಆದರೆ ಅದಾಗಿಯೂ ಕೂಡ ಕೇವಲ ಒಂದು ಏನು ಒಂದು ನಾಮಕಾವಾಸ್ತೆ ಅಥವಾ ಒಂದು ಕಣ್ಣುರಿಸುವ ತಂತ್ರಕ್ಕೆ ಬಂದು ಇಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೊಟ್ಟು ಈ ರೀತಿಯಾಗಿರುವಂಥ ನಾಟಕವನ್ನು ಮಾಡ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು ಪೃಥ್ವಿ. ಇದನ್ನ ಕ್ವಾಲಿಟಿ ಚೆಕ್ ಮಾಡೋ ಅಗತ್ಯ ಆದರೂ ಏನಿದೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ನೋಡಿ, ಇಲ್ಲಿ ನಮ್ಮ ಕ್ಯಾಮರಾಮನ್ ವಿಶ್ವನಾಥ್ ನಿಮಗೆ ತೋರಿಸ್ತಾರೆ. ಇದು ಸಂಪೂರ್ಣವಾಗಿ ಈ ಕಡೆಗೆ ವಾಲ್ ನಿಂತಿದೆ, ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಅದು ಇನ್ನೊಂದು ಮಳೆ ಬಂದರೆ ಇದು ಕೂಡ ಬೀಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸುಮಾರು 25-30 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ತಡೆಗೋಡೆ ಇದು. ಈ ತಡೆಗೋಡೆಯನ್ನ
ಯಾವ ಕಾರಣಕ್ಕೆ ಇನ್ನು ಕ್ವಾಲಿಟಿ ಚೆಕ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಪೃಥ್ವಿ. ಈಗಲಾದ್ರೂ ಇದನ್ನ ಹೊಡೆದು ಹೊಸ ಗೋಡೆ ಕಟ್ಟೋದಕ್ಕೆ ಏನ್ ದಾಡಿ ಇವರಿಗೆ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು. ಕೇವಲ ಇದನ್ನ ಕ್ವಾಲಿಟಿ ಚೆಕ್ ಮಾಡಿ ಚೆನ್ನಾಗಿದೆ ಅಂತ ವರದಿ ಕೊಡ್ತಾರಾ? ಇದನ್ನ ನೋಡುವಾಗ ನಮಗೆ ಅನ್ಸಲ್ವಾ ಇದು ವಾಲ್ ಇದೆ, ಇದು ಬಿರುಕು ಬಿಟ್ಟಿದೆ, ಇದು ಬೀಳುವಂತ ಸಾಧ್ಯತೆಗಳು ಇದೆ ಅಂತ ಅವರಿಗೆ ಕಣ್ಣಿದ್ದು ಕೂಡ ಕುರುಡುತನ ಪ್ರದರ್ಶನ ಮಾಡುವಂತ ಕೆಲಸವನ್ನ ಸಚಿವರು ಅಧಿಕಾರಿಗಳು ನಿನ್ನೆ ಬಂದಂತ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸ್ಥಳಕ್ಕೆ ಬಂದು ಜಿಬಿಯ ಕಮಿಷನರ್ಗೆ ಬೈದ್ರು ಅಥವಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬೈದ್ರು, ಎಲ್ರಿಗೂ ಕೂಡ ಬೈದು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ತೋರಿಸುವಂತ ಪ್ರಯತ್ನ ಮಾತ್ರನ ಇದು ಅನ್ನುವಂಥದ್ದು ಇಲ್ಲಿ ಜನಸಾಮಾನ್ಯರು ಮಾಧ್ಯಮಗಳ ಮೂಲಕವಾಗಿ ಕೇಳ್ತಾ ಇರುವಂತ ಪ್ರಶ್ನೆ. ಈ ಒಂದು ಗೋಡೆಯನ್ನ ಅವರು ಮತ್ತೆ ಕ್ವಾಲಿಟಿ ಚೆಕ್ ಮಾಡಿ ಮತ್ತೆ ಅದನ್ನ ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? ಅವರಿಗೆ ಕಣ್ಣಿಲ್ವಾ ಪೃಥ್ವಿ? ಇಲ್ಲಿ ಕಾಣ್ತಾ ಇದೆ, ಅವ್ರಿಗೆ ಮೂಗಿಲ್ವಾ? ಇಲ್ಲಿ ಕೇಳ್ತಾ ಇದೆ. ಇಲ್ಲಿರುವಂತ ಬೀದಿ ಬದಿ ವ್ಯಾಪಾರಿಗಳು ನಮಗೆ ಇದೊಂದು ಬಿಟ್ರೆ ಬೇರೆ ಗತಿ ಇಲ್ಲ, ನಮ್ಮ ಜೀವನದ ಉಪಾಯನ ಹೊಟ್ಟೆಗೆ ಬಟ್ಟೆಗೆ ನಾವು ಇದರಿಂದನೇ ದುಡ್ಡು ತಿನ್ಬೇಕು ಅನ್ನುವಂತ ಒಂದು ಕರುಣಾಜನಕ ಕಥೆಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿದಿನ. ಇವತ್ತು ನೋಡಿ, ಇವತ್ತು ಅಲ್ಲಿ ಆ ಘಟನೆ ಆಗಿದೆ, ಇವತ್ತು ಬಂದ್ಬಿಟ್ಟು ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಈ ರಸ್ತೆ ಬದಿಯಲ್ಲಿ ಇದ್ದಂತವ್ರನ್ನ ಖಾಲಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ಈ ಒಂದು ಘಟನೆ ನಡೆಯೋದಕ್ಕೂ ಮೊದಲೇ ಇವರಿಗೆ ಅರ್ಥ ಆಗಿಲ್ವಾ? ಈ ಘಟನೆ ನಡೆಯೋದಕ್ಕೆ ಮೊದಲೇ ಇವರು ಪರಿಶೀಲನೆ ಮಾಡಿಲ್ಲ? ಇಂತಹ ದುರಂತಗಳು ನಡೆಯುವಂತ ಸಂದರ್ಭದಲ್ಲಿ ಮಾತ್ರನ ಇವರು ಬಂದು ಈ ರೀತಿಯಾಗಿರುವಂತಹ ಪರಿಶೀಲನೆ ನಾಟಕ ಅಥವಾ ಆದೇಶದ ನಾಟಕಗಳನ್ನ ಆಡುವುದು ಅನ್ನೋದು ಇಲ್ಲಿರುವಂತ ವ್ಯವಸ್ಥೆಗೆ ಹಿಡಿದಿರುವಂತ ಕೈಗೆ. ಶರಣ್ ಪ್ರಕಾಶ್ ಪಾಟೀಲ್ ಅವ್ರು ಬಂದಿದ್ರಲ್ಲ, ಬರೀ ಆ ಸ್ಪಾಟಿಗೆ ವಿಸಿಟ್ ಮಾಡಿ ಮತ್ತೆ ವಾಪಸ್ ಹೋಗಿದ್ದ, ಒಂದ್ ರೌಂಡು ಹಾಕಿಲ್ವಾ? ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ, ಹೇಗಿದೆ ಆ ಕಟ್ಟಡ, ಎಲ್ಲಾದ್ರೂ ಬೇರೆ ಕಡೆ ಬಿರುಕು ಬಿಟ್ಟಿದೆಯಾ ಅದನ್ನು ಕೂಡ ನೋಡ್ಲಿಲ್ವಾ? ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಧಿಕಾರಿಗಳಿಗೆ ಬೈತಾರೆ. ಮತ್ತೊಂದ್ ಕಡೆ DK ಶಿವಕುಮಾರ್ ಅವರು ಬರ್ತಾರೆ, ಅಧಿಕಾರಿಗಳ್ದು ಏನ್ರಿ ತಪ್ಪು ಅಂತ ಹೇಳ್ತಾರೆ. ಮತ್ ಯಾರನ್ನ ಕೇಳ್ಬೇಕಂತೆ ಆ ವ್ಯವಸ್ಥೆ ಸರಿ ಮಾಡಕ್ಕೆ? ಪೃಥ್ವಿ, ನಾನೀಗ ನಿಂತಿರುವಂತ ಜಾಗ ಶಿವಾಜಿನಗರದ ಆ ಒಂದು ಚರ್ಚ್ ಏನಿದೆ, ಏನು ರಸಲ್ ಮಾರ್ಕೆಟ್ಗೆ ಹೋಗುವಂತ ಆ ಜಾಗದಲ್ಲಿ ಇದೀನಿ. ಅದರ ಒಂದು ಗೇಟ್ ಇದೆ. ಈ ಗೇಟನ್ನ ಪ್ರತಿದಿನ ಬಂದ್ ಮಾಡಿರ್ತಾರೆ. ಈ ಗೇಟಿಂದ 100 ಮೀಟರ್ ಆ ಕಡೆಗೆ, ಅಂದ್ರೆ ನನ್ನ ಎಡಭಾಗಕ್ಕೆ ಈ ಒಂದು ಘಟನೆ ಗೋಡೆ ಕುಸಿದು ಘಟನೆ ನಡೆದಿರುವಂತದ್ದು. ಆ ಒಂದು ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 100 ಮೀಟರ್ನಷ್ಟು ನಡ್ಕೊಂಡ್ಬಂದು ಅವರು ಪರಿಶೀಲನೆ ಮಾಡಿದ್ದಾರೆ. ಪಾಪ ಇಲ್ಲ ಅಂತ ಹೇಳಬಾರ್ದು. ಆದ್ರೆ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೇವಲ ಕ್ವಾಲಿಟಿ ಚೆಕ್ನ ನಾಟಕಗಳನ್ನು ಆಡುವಂಥದ್ದು. ಅಧಿಕಾರಿಗಳು ಹಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಅಂತ, ಅಧಿಕಾರಿಗಳು ಸರ್ಕಾರವನ್ನ ಜನಪ್ರತಿನಿಧಿಗಳನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಈ ಒಂದು ಘಟನೆಯಿಂದ ಮಾತ್ರ ನಮಗೆ ಗೊತ್ತಾಗುವಂಥದ್ದಲ್ಲ. ನೀವೀಗಾಗಲೇ ಹೇಳಿದ್ರಿ, ರಾಜ್ಯದಲ್ಲಿರುವಂಥ ಅಷ್ಟೂ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಸ್ಥಿತಿಗತಿಗಳ ಬಗ್ಗೆ, ಅಲ್ಲಿರುವಂಥ ಮೇಲ್ಛಾವಣಿಗಳ ಬಗ್ಗೆ, ಅಲ್ಲಿರುವಂಥ ಗೋಡೆಯ ಶಿಥಿಲಾವಸ್ಥೆಯ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಇದ್ದೀವಿ. ಅದುವರೆಗೂ ಕೂಡ ಎಚ್ಚೆತ್ತುಕೊಳ್ಳದಂತಹ ಸರ್ಕಾರ, ಅದುವರೆಗೂ ಎಚ್ಚೆತ್ತುಕೊಳ್ಳದಂತಹ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನ್ಯೂಸ್ 18ನ ನಿರಂತರ ಸರಣಿ ವರದಿಗೆ ಎಚ್ಚೆತ್ತುಕೊಂಡು ದುರಸ್ತಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಅದೇ ರೀತಿ ಮಾಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಅಧಿಕಾರಿಗಳಿಗೆ. ಹಾಗಾದ್ರೆ ತಗೊಳ್ಳುವಂತ ಸಂಬಳಕ್ಕಾದ್ರೂ ಕನಿಷ್ಠ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಆಗಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಈಗ ನಮ್ಮ ಮುಂದೆ ಇರುವಂತದ್ದು. ನೋಡಿ ಪೃಥ್ವಿ, ಈ ಒಂದು ವಾಲಿದೆ ಅಂತ ಹೇಳೋದಕ್ಕೆ ಯಾವ ಇಂಜಿನಿಯರ್ ಬರಬೇಕು ಅಥವಾ ಯಾವ ಎಕ್ಸ್ಪರ್ಟ್ ಬರಬೇಕು ಅನ್ನುವಂಥದ್ದು ನಾವು ಕೇಳ್ತಾ ಇರುವಂತ ಪ್ರಶ್ನೆ. ಇದು ಕಣ್ಣಿದ್ದವರಿಗೆ, ಕಾಮನ್ ಸೆನ್ಸ್ ಇದ್ದವರಿಗೆ ಇದು ವಾಲಿದೆ, ಇದು ನಂತರದ ದಿನಗಳಲ್ಲಿ ಈಗ ಕುಸಿದಿರುವಂತಹ ತಡೆಗೋಡೆ ರೀತಿಯಲ್ಲಿ ಈ ತಡೆಗೋಡೆಯು ಕೂಡ ಕುಸಿಯುವಂತ ಪ್ರಮೇಯ ಬರಬಹುದು. ಅದಕ್ಕೂ ಮೊದಲೇ ಇದನ್ನ ದುರಸ್ತಿ ಮಾಡಬೇಕು. ದುರಸ್ತಿ ಮಾಡುವಂತದ್ದಾದ್ರೆ ಸುಮ್ಮನೆ ಅದಕ್ಕೆ ಬಣ್ಣ ಬಳಿದು ಹೋಗುವಂತದ್ದಲ್ಲ. ಈ ತಡೆಗೋಡೆಯನ್ನ ತೆಗೆದು ಡೆಮಾಲಿಷ್ ಮಾಡಿ ತೆಗೆದು ಹೊಸ ತಡೆಗೋಡೆ ನಿರ್ಮಾಣ ಮಾಡದೆ ಇದಕ್ಕಿರುವಂತಹ ಪರಿಹಾರ ಕೇವಲ ಈ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಇದಕ್ಕೆ ಸುತ್ತುವರೆದು ಸುಮಾರು ಒಂದು 2-3 ಕಿಲೋಮೀಟರ್ ಸುತ್ತಿಗೆ ಇದೇ ರೀತಿಯಾಗಿ ತಡೆಗೋಡೆಯನ್ನ ಇಡೀ ಬೌರಿಂಗ್ ಆಸ್ಪತ್ರೆಗೆ ಮತ್ತು ಅಟಲ್ ಬಿಹಾರಿ ಮೆಡಿಕಲ್ ಕಾಲೇಜಿಗೆ ಕಟ್ಟಿರುವಂತದ್ದು. ಸೊ ಇಡೀ ವಾಲ್ಗಳನ್ನ ಹೊಡೆದು ತೆಗಿಬೇಕಾಗುತ್ತೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ತೋರಿಸದೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಇದೇ ರೀತಿಯಾಗಿ ನಾವು ಎಷ್ಟು ದೂರ ನಡ್ಕೊಂಡು ಹೋಗ್ತೀವೋ ಅಷ್ಟು ದೂರದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಶಿಥಿಲಾವಸ್ಥೆಗೊಂಡಿರುವಂತಹ ಈ ತಡೆಗೋಡೆಯ ಚಿತ್ರಣಗಳು ನಮ್ಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.